ಓಂ ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ ಗ್ರಂಥವು 1ನೇ ಅಧ್ಯಾಯ 10ನೆಯ ಪದ್ಯ. 1,000 ಗಾವುಧರವಿನ ಕಂದಕಂಗಳು 3 ಕೊತ್ತಳ 100 ಯೋಜನವು ಕೊತ್ತಲ ದಗಲ ಸಂಖ್ಯೆಗಳು. ಮುಂದೆ ಹೊರಗದಿನೈದು 1000 ಹಿಂದೆ ಒಳಸುತ್ತೇಳು 1000 ದಂದ ಹೇಳ್ವನ ದೇನ ಬೆಳಗುತ್ತಲಿತ್ತು ರಜತಾದ್ರಿ. ಆ ಕೈಲಾಸ ಪರ್ವತ ಹೇಗೆ ಬೆಳಗ್ತಾ ಇತ್ತು ಅಂತ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಇದು ಈ ರೀತಿ ವರ್ಣನೆ ಇದೆ. ಇದರ ರಹಸ್ಯ ಏನಿದೆ? ಈ ಸಂಖ್ಯೆಗಳು 3 ಕಂದಕಗಳು ಇದ್ದಾವೆ, ಅಂದರೆ ಕೋಟೆ ಸುತ್ತಲೂ ಇರತಕ್ಕಂಥ ಗೋಡೆಗಳು. ಯಾಕಂದರೆ ಆ ಅಮ್ಮನನ್ನು ಸೇರಬೇಕಾದ್ರೆ ಅನೇಕ ಪರೀಕ್ಷೆಗಳಿರ್ತವೆ, ದಾಟಿಕೊಂಡು ಹೋಗಬೇಕಾಗತ್ತೆ. 3 ಕಂದಕಗಳಿದ್ದಾವೆ. ಅದಾದಮೇಲೆ 100 ಯೋಜನ ಕೊತ್ತಳದ ಸಂಖ್ಯೆಗಳು. ಮುಂದೆ 15,000 ಹಿಂದೆ ಒಳ ಸುತ್ತು 7,000. ಈ ರೀತಿ ಅಲ್ಲಿ ಸಂಖ್ಯೆಗಳನ್ನು ಹೇಳಿದ್ದಾರೆ. ಏನಿದರ ಸಂಖ್ಯೆಗಳ ರಹಸ್ಯ? ಈ ಸಂಖ್ಯೆಗಳ ರಹಸ್ಯಕ್ಕೆ ನಾವು ಬಂದರೆ, ಇರು 3 ಕಂದಕಗಳು ಅಂದರೆ ಕಂದಕಗಳು ಅಂದರೆ ರಕ್ಷಣೆಗೋಸ್ಕರ. ಈ ಕೋಟೆಗೆ ಸುತ್ತಲೂ ತೋಡಿರ್ತಾರಲ್ವ ಗುಂಡಿ, ಅದಕ್ಕೆ ಕಂದಕಗಳು ಅಂತ ಕರೀತಾರೆ. 3 ರಕ್ಷಣಾ ಕೋಟೆಗಳು, ರಕ್ಷಣೆಗದು ಕಂದಕ ತೆಗೆದಿರೋದು. ಆ ರಕ್ಷಣೆ ಕೋಟೆಗಳಿಗೆ ನಮಗೆ ಈ ಶ್ರೀಚಕ್ರವನ್ನು ತೆಗೆದುಕೊಂಡ್ರೆ, ಶ್ರೀಚಕ್ರದಲ್ಲಿ ನಮಗೆ 3 ರೇಖೆಗಳ ಭೂಪುರ ಚಕ್ರ ಅಂತ ಕರಿತೀವಿ. ಅಲ್ಲಿ 3 ರೇಖೆಗಳು ಬರ್ತವೆ. ಇದು ರಕ್ಷಣಾ ವಲಯ 1. ಎರಡನೇದು 3 ಕೊತ್ತಳ. ಇಲ್ಲಿ ಶ್ರೀಚಕ್ರದ ಬಾಹ್ಯ 3 ಆವರಣಗಳು: ದೇಹ, ಮನಸ್ಸು, ಚಿತ್ತ. ಮನಸ್ಸು ಚಿತ್ತ ಒಂದೇ ಅಂತ ಅನ್ನಿಸ್ಬೋದು. ಚಿತ್ತ ಅಂದರೆ ಅರಿವು, ಮನಸ್ಸು ದ್ವಂದ್ವ, ದೇಹ. ಈ 3 ಸೇರಿಸಿ ನಾವು ಇದಕ್ಕೆ ಹೋಲಿಸ್ಬೋದು. ಈ 3 ಆವರಣಗಳು, 3 ಕೊತ್ತಳಗಳು. 100 ಯೋಜನ ಅಗಲ ಅಂದರೆ ಈ ಒಂದು ಶ್ರೀಚಕ್ರದ ವಿಶಾಲವಾದ ತತ್ವ, ಸೃಷ್ಟಿ ಸ್ಥಿತಿ ಲಯ ಇರ್ತಕ್ಕಂಥ ಒಳಗೊಂಡಿರ್ತಕ್ಕಂಥ ಈ ಬ್ರಹ್ಮಾಂಡ ಎಲ್ಲವೂ ಕೂಡ ಒಂದು ವಿಶಾಲ 100 ಯೋಜನ ಅಂದರೆ ಅನಂತ. 100 ಅಂದರೆ ಒಂದರಿಂದ 100 ಅಂತ, 100 ಅಂದರೆ ಅನಂತ ಅಂತ. ದಶ ಅಂದರು, ಸಹಸ್ರ ಅಂದರು, ಅನಂತ ಅಂತ ನಾವು ತೆಗೆದುಕೊಳ್ಬೇಕು. ಶತ ಅಂದರು, ನಾವು ಶತ ಅಂದ್ಕೂಡಲೇ ಸಹಸ್ರ, ಸಹಸ್ರ ವರ್ಷ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಸಹಸ್ರ ವರ್ಷ ಅನ್ಭವತಿ ಅಂಥೇಳಿ, ಸಹಸ್ರಾಯುಷ್ಯ ಅಂಥೇಳಿ. ಹೀಗೆ ಶತ ಅಂದರು, 1000 ಅಂದರು, ಅನಂತ ಅಂತ ನಾವು ತೆಗೆದುಕೊಳ್ಬೇಕು. ಅನಂತವಾಗಿರ್ತಕ್ಕಂಥ ವಿಶಾಲವಾದ್ದು ಸೃಷ್ಟಿ ಸ್ಥಿತಿಲಯ ನಡೀತಾನೆ ಇದೆ. ಎಷ್ಟು ಲೋಕಗಳಿದ್ದಾವೆ ಏನೋ ಗೊತ್ತಿಲ್ಲ, ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 15 ಅನ್ನುವಂಥದ್ದು ನಾವಿಲ್ಲಿ ನೋಡಿದರೆ, ಮುಂದೆ 15 ಸಂಖ್ಯೆ ಏನು ತೋರಿಸ್ತದೆ ನಮಗೆ? ಶ್ರೀಚಕ್ರದಲ್ಲಿ ಕೋನಗಳು ತೋರಿಸ್ತದೆ. ಶ್ರೀಚಕ್ರದ ಕೋನಗಳು 15, ತ್ರಿಕೋನ, ಪದ್ಮ, ವಲಯ ಇವುಗಳನ್ನು ತೋರಿಸ್ತದೆ. ಬಹುಪದರಗಳ ವಿನ್ಯಾಸ ಇರ್ತಕ್ಕಂಥದ್ದು. ಈ ಒಂದು ವಿನ್ಯಾಸದಲ್ಲಿ ಅಕ್ಷರಗಳನ್ನು ಶ್ರೀಚಕ್ರದಲ್ಲಿ ಕೂರಿಸ್ತಾರೆ. 15 ಪಂಚದಶಿ ಮಂತ್ರ. ಅದನ್ನು ಸಭೆಯಲ್ಲಿ ಹೇಳುವ ಆಗಿಲ್ಲ, ಆದ್ದರಿಂದ ಅದು ಹೇಳ್ತಾ ಇಲ್ಲ ಅಷ್ಟೇ. ಪಂಚದಶಿ ಕಾಯೇ 2 ಅಕ್ಷರಗಳಿಂದ ಪ್ರಾರಂಭ ಆಗುತ್ತೆ, ಹ್ರೀಮ್ಗೆ ಮುಗೀತದೆ. ಈ 15 ಅಕ್ಷರಗಳು ಇರ್ತಕ್ಕಂಥದ್ದು ಆ ಒಂದು ಶ್ರೀಚಕ್ರ. ಅದರ ಮಧ್ಯೆ ಇರ್ತಕ್ಕಂಥದ್ದು ತಾಯಿ ಜಗನ್ಮಾತೆ ಬಿಂದು ಸ್ವರೂಪ. ಹೀಗೆ ಇದನ್ನು ಈ ರೀತಿಯೂ ಕೂಡ ಇಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಮತ್ತು ಹಿಂದೆ ಒಳಸುತ್ತು 7,000. ಒಳಸುತ್ತು ಅಂದರೆ ಅಂತರಂಗ. ಈ ದೇಹಕ್ಕೆ ನಾವು ಹೋಲಿಸೋದಾದರೆ ಈ ಷಟ್ ಚಕ್ರಗಳಿದ್ದಾವೆ, 1 ಸಹಸ್ರಾರ. ಇವು ಕೂಡ ಸುತ್ತುಗಳೇ. ಮತ್ತು ಇಲ್ಲಿ ಕಂದಕಗಳು ಅಂದರೆ ಇನ್ನೂ ಬಹಳಷ್ಟು ರಹಸ್ಯವಾಗಿ. ಅಂದರೆ ಕಂದಕಗಳಂದರೆ ಕಣ್ಣು ಒಂದು ಕಂದಕವೇ, ಕಣ್ಣು ಒಂದು ಗುಂಡಿಯೇ, ಕಿವಿ ಒಂದು ಗುಂಡಿಯೇ, ಮೂಗು ಒಂದು ಗುಂಡಿವೆ, ನಾಲಿಗೆ ಒಂದು ಗುಂಡಿಯೇ. ಈ ಪಂಚ ಇಂದ್ರಿಯಗಳು ಕೂಡ ಒಂದೊಂದು ಗುಂಡಿಯೇ. ಇದರಿಂದ ಹೊರಗೆ ಬರೋದೇ ಕಷ್ಟ. ಮನುಷ್ಯ ಕಣ್ಣಿಗೆ ಸಿಲುಕಾಕೊಂಡು ಅದರೊಳಗೆ ಬಿದ್ದಿರ್ತಕ್ಕಂಥ ಎಷ್ಟೋ ಜನ
ಈಗ ಪ್ರಾಣಿಗಳು ಉದಾಹರಣೆ ಹೇಳ್ತಾರೆ, ಆ ಬೆಂಕಿಯನ್ನು ನೋಡಿ ಕಣ್ಣು ದೃಷ್ಟಿ ಮಾಡಿ ಆ ಬೆಂಕಿ ಹುಳ ಬಂದು ಏನು ಆ ಬೆಂಕಿಯನ್ನು ಕಂಡು ಅದನ್ನ ಹಿಡ್ಕೊಂಡು ಅದು ಅಲ್ಲೇ ಸತ್ತೋಗ್ತದೆ. ಅದರ ಒಂದು ವಶಕ್ಕೆ, ಒಂದೊಂದು ಇಂದ್ರಿಯ ವಶಕ್ಕೆ ಒಬ್ಬೊಬ್ಬರು ಸಿಕ್ಕೊಂಡಿದ್ದಾರೆ. ಹೀಗೆ ಅನಂತ ಈಗ ಹಾವು ಆ ಸ್ಪರ್ಶ, ಆ ವಾಸನೆ, ಆ ಒಂದು ಗಂಧದ ಮರದಲ್ಲಿ ಸುತ್ತಕೊಳ್ತದೆ. ಆ ವಾಸನೆಯನ್ನು ಬಿಟ್ಟು ಹೋಗದೆ ಮೂಗಿನ ಒಂದು ಸುಖಕ್ಕೆ ಅದು ಏನು ಮಾಡುತ್ತೆ, ಪ್ರಾಣ ಕಳ್ಕೊಳ್ತದೆ. ಆಗಲೇ ಅದು ಗಂಧದ ಮರವನ್ನು ಬಿಟ್ಟು ಹೋಗೋದಿಲ್ಲ. ಹೀಗೆ ಅದೊಂದು ಇಂದ್ರಿಯಕ್ಕೆ ಅದು ವಶವಾಗಿದೆ. ಹೀಗೆ ಒಂದೊಂದು ಕಂದಕಗಳು, ಗುಂಡಿಗಳು, ಇವೆಲ್ಲವೂ ಗುಂಡುಗಳೇ. ಶಾಸ್ತ್ರಗಳು ಇದನ್ನೇ ಹೇಳ್ತಾ ಇದೆ. ಹಾಗೆ ಅನಂತವಾಗಿರ್ತಕ್ಕಂಥ ಇವು 15 ಅಂತ ಲೆಕ್ಕ ಮಾಡಿದರೆ ಅವಕ್ಕೊಂದೊಂದೊಂದೊಂದು ಪ್ರಮಾಣ ಕೊಟ್ಕೊಳ್ತಾ ಹೋಗ್ಬೋದು ಅಷ್ಟೇ. ಭಾವದ ಮೇಲೆ ಇದು ಶ್ರೀಚಕ್ರವನ್ನು, ಈ ಒಂದು ಸ್ತೋತ್ರ ಶ್ರೀಚಕ್ರವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದೆ. ಆ ಅಮ್ಮನ ಆಸ್ಥಾನಕ್ಕೆ ಹೋಗಬೇಕಲ್ಲ, ಹಾಗಾಗಿ ಅಲ್ಲಿರ್ತಕ್ಕಂಥ ಅದನ್ನು ಈ ರೂಪದಲ್ಲಿ ಕೂಡ ಇಲ್ಲಿ ವರ್ಣನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಅವಧೂತರು. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.